ಇನ್ನು ಹಳ್ಳಿ ಜೀವನಕ್ಕೂ ಇಲ್ಲಿ ಬೆಂಗಳೂರು ಜೀವನಕ್ಕೂ ಎಷ್ಟು ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ತುಂಬಾ ವ್ಯತ್ಯಾಸ ಇಲ್ಲಿದು. ಏನ್ ಅನ್ಸುತ್ತೆ ಎರಡನ್ನೂ ನೀವು ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ ಏನ್ ಹೇಳ್ತೀರಾ? ತುಂಬಾ ಖುಷಿ. ಓಕೆ, ಹಳ್ಳಿ ಇಷ್ಟನಾ ಸಿಟಿ ಇಷ್ಟನಾ ನಿಮ್ಗೆ? ಈಗ ಸಿಟಿ ಇಷ್ಟ ಬಿಡ್ರಿ. ಯಾಕೆ? ಬಿಗ್ ಬಾಸ್ ಮನೆಗೆ ಹೋಗಿ ಬಂದೇವಲ್ಲ, ಅದಕ್ಕೆ ಇವಾಗ ಬಿಗ್ ಬಾಸ್ ಮಲ್ಲಮ್ಮ ಅಂತ ಕರೀತಾರೆ. ಈ ಬಿಗ್ ಬಾಸ್ ಮಲ್ಲಮ್ಮ ಅಂತ ಕರೀತಾರ. ತುಂಬಾ ಇಷ್ಟ. ಈಗ 5ನೇ ವಾರಕ್ಕೇನೋ ಆಚೆ ಬಂದ್ರಿ, ಇನ್ನು ಮುಂದೆ ಏನು ಅಂತ ಹೇಳ್ಬಿಟ್ಟು, ಬಿಕಾಸ್ ಈ ಒಂದು ಕ್ರೇಜ್ ಆಗಿರ್ಬೋದು, ಈ ಬಣ್ಣದ ಲೋಕ ನೋಡಿರ್ತೀರಾ, ಸೊ ಇಲ್ಲೇ ಉಳ್ಕೋಬೇಕು, ಇಲ್ಲೇ ಏನಾದ್ರು ಮಾಡ್ಬೇಕು ಅನ್ನುವಂತಹ ಆಸೆ ಸಾಕಷ್ಟು ಜನಕ್ಕಿರುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ? ಅಂದ್ರೆ ಸಿನಿಮಾ ಮಾಡ್ಬೇಕು, ಧಾರಾವಾಹಿ ಮಾಡ್ಬೇಕು, ಈ ತರ ಏನಾದ್ರು ಇದೆಯಾ ಸೋಷಿಯಲ್ ಮೀಡಿಯಾದಲ್ಲಿ? ಒಂದ್ ಯಾವ್ದನ್ನ ಮಾಡ್ಬೇಕಂತ ಆಸೆ ಇದೆ. ಸಿನಿಮಾ ಮಾಡ್ಬೇಕಂತ ಆಸೆ ಇದೆ. ಏನ ಪಾತ್ರ ಮಾಡೋದಂತ ಆಸೆ ಇದೆ. ಏನ್ ಪಾತ್ರ? ಚಿಕ್ಕದು ಯಾವ್ದನ ಓಕೆ, ಯಾವ್ದನ ಚಿಕ್ಕರ ಅದೊಂದು ಮಾಡ್ದೇವ. ಮಾಡ್ತೀರಾ? ಹಾಗಿದ್ರೆ ಅವಕಾಶ ಸಿಕ್ಕಿದ್ರೆ ಸಿನಿಮಾ ಸೀರಿಯಲ್ ಮಾಡಿದ್ರೆ ಸೀರಿಯಲ್ ಮಾಡ್ತೀವಿ. ಓಕೆ, ಸೂಪರ್. ಇನ್ನ ಬಿಗ್ ಬಾಸ್ ಮನೆ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಸಾಕಷ್ಟು ಅಂದ್ರೆ ಫ್ಯಾಮಿಲಿ ತರ ಯಾವಾಗ್ಲೂ ಕೂಡ ಹಬ್ಬಗಳು ಬಂದಾಗ ಸೆಲೆಬ್ರೇಟ್ ಮಾಡ್ತಾರೆ, ಜೊತೆ ಕುತ್ಕೊಂಡು ಊಟ ಅಡಿಗೆ ಮಾಡೋದು ಮತ್ತೆ ಎಲ್ಲಾ ಕೆಲಸಗಳನ್ನು ಮಾಡ್ತಾರೆ. ಬಟ್ ಒಂದು ಕ್ಷಣ ಒಂದು ಗಳಿಗೆ ಅಂತ ಬಂದಾಗ ಜಗಳನೂ ಕೂಡ ತಾರಕಕ್ಕೇರ್ ಹೋಗ್ಬಿಡತ್ತೆ. ಇನ್ನು ಬಿಗ್ ಬಾಸ್ ಮನೆ ಅಂತ ಅಂದಾಗ ಹಬ್ಬ ಹರಿದಿನಗಳೆಲ್ಲ ಬಂದಾಗ ಜೊತೆ ಕುತ್ಕೊಂಡು ಒಂದೊಳ್ಳೆ ಫ್ಯಾಮಿಲಿ ತರ ಊಟ ಮಾಡೋದಾಗಿರ್ಬೋದು, ಎಲ್ರೂ ಜೊತೆಗೆ ಸೇರಿ ಕೆಲಸ ಮಾಡೋದಾಗಿರ್ಬೋದು, ಹಬ್ಬ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು, ನಮ್ಗೆ ನೋಡೋಕೆ ಖುಷಿ ಅನ್ಸುತ್ತೆ. ಎಲ್ಲೆಲ್ಲೋ ಇದ್ದವರು ಒಟ್ಟಿಗೆ ಬಂದು ಸೇರ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ನಮ್ಗೆ ತುಂಬಾ ಖುಷಿ ಕೊಡ್ತಾರೆ. ಇಷ್ಟು ಮನೆಯವರು ಒಂದೇ ಫ್ಯಾಮಿಲಿ ಹಂಗೆ ಆಗಿರ್ತೀವಿ, ಒಂದೇ ತಲೆ ಓಡಾಡ್ತೀವಿ, ಒಂದೇ ತಲೆ ಅಡಿಗೆ ಮಾಡ್ತೀವಿ, ಎಲ್ಲರೂ ಕೂಡಿ ಟೇಬಲ್ ಕೂತ್ ಉಣ್ತೀವಿ. ಅದೊಂದು ತುಂಬಾ ಖುಷಿ. ಓಕೆ, ನೀವ್ ಅಡ್ಗೆ ಏನಾದ್ರು ಟ್ರೈ ಮಾಡಿದ್ರ ಅಲ್ಲಿ? ನಾನು ಮಾಡಕ್ಕೆ ಅಂದ್ರೆ ಚಪಾತಿ ಮಾಡ್ತೇವಲ್ರಿ, ಚಪಾತಿ ಹಂಚ್ಕೊಳ್ಳೋರು. ನಾವು ಅಡಿಗೆ ಮಾಡಕ್ ಮೂವರು, ಪಾತ್ರೆ ತೊಳಕ್ ಒಂದಿಬ್ರು, ಒಂದ್ ದಿನಕ್ಕ 5 ಮಂದಿ ಮಾಡೋರು. ಒಬ್ರು ಚಪಾತಿ ಮಾಡೋರು, ಒಬ್ರು ಅನ್ನ ಸಾರ ಮಾಡೋರು, ಇಬ್ರು ಪಾತ್ರೆ ತೊಳೋರು, ಉಳ್ಕೋದಿರ ಕ್ಲೀನ್ ಮಾಡೋರು. ಹಂಗ ಹಂಚ್ಕೊತಿದ್ದೇವೆ. ಆದ್ರೆ ಮಲ್ಲಮ್ಮಂಗ್ ಮಾತ್ರ ಅಲ್ಲಿರೋರು ಯಾರು ಕೂಡ ವಾಶ್ರೂಮ್ ಕ್ಲೀನ್ ಮಾಡೋದಕ್ಕೆ ಬಿಡೋದಿಲ್ಲ. ಬಿಟ್ಟಿಲ್ಲ. ಒಂದ್ 2 ವಾರನು ನಾವು ರಾಜ ರಾಣಿಗಳಾಗಿದ್ದವ್ರು ಏನು ಮಾಡಿಲ್ಲ. 2 ವಾರ ಮಾಡ್ಲಕ್ ಹೋದ್ರ ಅವ್ರು ಮಾಡ್ಬಿಡ್ತಿಲ್ಲ. ಮಾಡ್ಬಾರ್ದು ನೀವು ಅಂತ ಹೇಳೋರು ಅವ್ರು ಜಂಟಿಗಳು. ನಾವು ಒಂಟಿಗಾಗಿ ಹೋಗಿದ್ದೇವಲ್ರಿ 6 ಜನ. ನಾವ್ 2 ವಾರ ತನ ಏನು ಮಾಡಿ ಕೊಟ್ಟಿಲ್ಲ ಅವ್ರು. ನಮ್ಗೆ ಕುಂತಲಿಗೆ ಊಟ, ಕುಂತಲಿಗೆ ಟೀ ಎಲ್ಲಟು ಕುಂತಲಿಗೆ ಮಾಡ್ತಿದ್ರು. ಓಕೆ, ಇನ್ನ ಮಲ್ಲಮ್ಮ ಅವರು ಎಲಿಮಿನೇಟ್ ಆದಂತಹ ಸಂದರ್ಭದಲ್ಲಿ ಯಾರಿಗೂ ಆತರ ಬೀಳ್ಕೊಟ್ಟಿಲ್ಲ. ಬಿಗ್ ಬಾಸ್ ಇದುವರೆಗೂ ರೆಡ್ ಕಾರ್ಪೆಟ್ ಹಾಸಿ ಯಾರಿಗೂ ಕೊಟ್ಟಿಲ್ಲ. ನಿಮ್ಗೆ ಅಷ್ಟು ಗೌರವ ಸಿಗತ್ತೆ. ಆಮೇಲೆ ಸುದೀಪ್ ಸರ್ ಅವರು ಹಗ್ ಮಾಡಿ ನಿಮ್ ನಮಸ್ಕಾರ ಮಾಡ್ತಾರೆ. ಎಷ್ಟು ಖುಷಿ ಆಗತ್ತೆ, ಅಷ್ಟು ದೊಡ್ಡ ವ್ಯಕ್ತಿ. ತುಂಬಾ ಅಂದ್ರ ಖುಷಿ.